ನೀವೇನಾದರೂ ಕೊಟ್ಟಿರೋ ದೇವಸ್ಥಾನಕ್ಕೆ ಪ್ಲಾನ್ ಮಾಡ್ತಿದ್ರೆ ಅಲ್ಲಿನ ಪ್ರೊಸೀಜರ್ ಏನೂ ಗೊತ್ತಿಲ್ಲ ಅಂದರೆ ದಿಸ್ ವಿಡಿಯೋ ಈಸ್ ಫಾರ್ ಯು. ನೀವು ಎಲ್ಲೇ ಇದ್ರೂ ಕೊಟ್ಟಿರೋಕ್ಕೆ ಬಂದ್ಬಿಡಿ. ಇಲ್ಲಿ ಸುಮಾರು ಪಾರ್ಕಿಂಗ್ ಜಾಗಗಳು ಮಾಡಿದ್ದಾರೆ. ನಿಮ್ಮ ಗಾಡಿಗೆ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಪಾರ್ಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಪಾರ್ಕಿಂಗ್ ನಂಬರ್ 4 ಸಿಕ್ಕಿದ್ರೆ ಇನ್ನೂ ತುಂಬ ಒಳ್ಳೆಯದು. ದೀಸ್ ಆರ್ ದಿ ಚಾರ್ಜಸ್ ಇನ್ ಪಾರ್ಕಿಂಗ್ ನಂಬರ್ 4. ನೀವು ಗಾಡಿ ಪಾರ್ಕ್ ಮಾಡಿದ ತಕ್ಷಣ ಸ್ವಲ್ಪ ಕೆಳಗಡೆ ಇಳಿದ್ರೆ ಅಲ್ಲೊಂದು ನದಿ ಹೋಗ್ತಾ ಇರುತ್ತೆ. ಆ ನದಿಯಲ್ಲೇ ಎಲ್ಲ ಸ್ನಾನ ಮಾಡೋದು. ಆ ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಲೇಡೀಸ್ಗಂತ ಸಪ್ರೇಟ್ ರೂಮ್ಸ್ ಇದೆ ವೆರ್ ಯು ಕ್ಯಾನ್ ಚೇಂಜ್ ಯೋರ್ ಡ್ರೆಸ್. ಅದಾದಮೇಲೆ ಸೀದಾ ದರ್ಶನ ಬೋರ್ಡ್ ಕಾಣಿಸುತ್ತೆ. ಡೈರೆಕ್ಟಾಗಿ ಕ್ಯೂ ಎಂಟ್ರಿ ಆಗಿ. ಆ್ಯಕ್ಚುಲಿ ಟೆಂಪಲ್ಗೆ 3 ಎಂಟ್ರೆನ್ಸ್ ಇದೆ. ಯಾವ ಕಡೆ ಬೇಕಾದರೂ ಎಂಟ್ರಿ ಆಗ್ಬೋದು. ಬಟ್ ವಿಷಯ ಏನಪ್ಪ ಅಂದರೆ ಬ್ಯಾಚ್ ವೈಸ್ ದರ್ಶನಕ್ಕೆ ಬಿಡ್ತಾರೆ. ಸೊ ಫಸ್ಟ್ ನಿಮ್ದಾದರೆ ನೆಕ್ಸ್ಟ್ ಸೆಕೆಂಡ್ ಬ್ಯಾಚ್, ನೆಕ್ಸ್ಟ್ ಥರ್ಡ್ ಬ್ಯಾಚ್, ಆ ಥರ ಬ್ಯಾಚ್ ವೈಸ್ ಬಿಟ್ಟು ಒಂದು ಬ್ಯಾರಿಗೇಡ್ ಥರ ಹಾಕ್ತಾರೆ. ಬಟ್ ನಿಜ ಹೇಳಬೇಕು ಅಂದರೆ ಫಸ್ಟ್ ದಿನ ಓಪನಿಂಗಲ್ಲೇ ನಾವು ಹೋಗಿದ್ರಿ. ಜಸ್ಟ್ 30 ಮಿನಿಟ್ಸಲ್ಲಿ ನಮ್ಗೆ ದರ್ಶನ ಆಗೋಯ್ತು. ಚೆನ್ನಾಗೂ ಆಯಿತು. ಇಟ್ ವಾಸ್ ವೆರಿ ಡಿವೈನ್. ಒನ್ಸ್ ದರ್ಶನ ಎಲ್ಲ ಮುಗಿದ್ಮೇಲೆ ಆಚೆ ಬನ್ನಿ. ಒಂದು 200 ಮೀಟರ್ಸ್ ದೂರದಲ್ಲಿ ನಿಮಗೆ ಕೊಟ್ಟಿರೋ ಟೆಂಪಲ್ ಕಾಣಿಸುತ್ತೆ. ದಿಸ್ ಇಸ್ ದಿ ಆ್ಯಕ್ಚುಯಲ್ ಟೆಂಪಲ್. 27 ಡೇಸ್ ದೇವ್ರನ್ನ ಅಲ್ಲಿಟ್ಟು ಪೂಜೆ ಮಾಡಿದ್ರೆ ಮಿಕ್ಕಿದ 11 ತಿಂಗಳು ದೇವರು ಇಲ್ಲಿರ್ತಾರೆ. ಇನ್ನೇನು ಆಯ್ತಲ್ಲ ದರ್ಶನ. ಏನಾದರೂ ಪ್ಲ್ಯಾನ್ ಮಾಡ್ಕೊತಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ತುಂಬಾ ಯೂಸ್ಫುಲ್ ಆಗುತ್ತೆ. ಇನ್ ಕೇಸ್ ನೀವೇನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ಸೇಫ್ ಜರ್ನಿ ಗೈಸ್. ಹೋಗಿ ಬನ್ನಿ, ಎಲ್ಲ ಒಳ್ಳೆಯದೇ ಆಗುತ್ತೆ.